ಜಮ್ಮುವಿನಲ್ಲಿ ದೇವಾಲಯಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿದೆ. ಪ್ರಸಿದ್ಧ ಶಂಭು ದೇವಾಲಯದ ಮೇಲೆ ಪಾಕ್ ಕ್ಷಿಪಣಿ ದಾಳಿಗೆ ಯತ್ನವನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇವಾಲಯದ ದ್ವಾರದ ಬಳಿ ಬಿದ್ದಿದೆ ಕ್ಷಿಪಣಿ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಯಾವುದೇ ಹಾನಿಯಾಗಿಲ್ಲ. ಪಾಕಿಸ್ತಾನದ ವ್ಯರ್ಥ ಪ್ರಯತ್ನ ಮತ್ತೆ ಮುಂದುವರೆದಿದೆ. ದೇವಾಲಯಗಳನ್ನು ಟಾರ್ಗೆಟ್ ಮಾಡೋದು, ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡೋದು, ಜನವಸತಿ ಸ್ಥಳಗಳನ್ನು ಟಾರ್ಗೆಟ್ ಮಾಡುವ ಕುತಂತ್ರ ಬುದ್ಧಿಯನ್ನ ಪಾಕಿಸ್ತಾನ ಮತ್ತೆ ಮುಂದುವರೆಸಿದೆ. ಪಾಕಿಸ್ತಾನ ತನ್ನ ಬುದ್ಧಿಯನ್ನ, ನರಿ ಬುದ್ಧಿಯನ್ನ, ತನ್ನ ಚಾಳಿಯನ್ನ ಮತ್ತೊಮ್ಮೆ ಮಗದೊಮ್ಮೆ ಜಗಜ್ಜಾಹೀರು ಮಾಡ್ತಾ ಇದೆ. ನಾವೇನು ಮಾಡಿದ್ವಿ? ಉಗ್ರರನ್ನ ಟಾರ್ಗೆಟ್ ಮಾಡಿದ್ವಿ, ಅವರ ಕ್ಯಾಂಪುಗಳನ್ನ ಟಾರ್ಗೆಟ್ ಮಾಡಿದ್ವಿ, ಅದನ್ನ ಉಡಾಯಿಸುವಂತಹ ಕೆಲಸವನ್ನ ಮಾಡಿದ್ವಿ. ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ಜನರಿರುವಂತಹ ಜಾಗವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಧಾರ್ಮಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇದು ಪಾಕಿಸ್ತಾನದ ಬುದ್ಧಿ ಎಂಥದ್ದು, ಏನು ಊಸರವಳ್ಳಿ ಬುದ್ಧಿ ಇದು ಅಂಥೇಳಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಮಾಸ್ ಉಗ್ರರಿಗೂ ಪಾಕಿಸ್ತಾನದ ಸೈನಿಕರಿಗೂ ಪಾಕಿಸ್ತಾನದ ಸೇನೆಗೂ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಪ್ಯಾಲೆಸ್ತೇನಿನಲ್ಲಿ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಇದೇ ರೀತಿ ದಾಳಿ ಮಾಡ್ತಾ ಇದ್ರು. ಅತಿ ಹೆಚ್ಚು ಜನ ಸೇರ್ತಾ ಇದ್ದಂತಹ ಕಾರ್ಯಕ್ರಮಗಳನ್ನು ಟಾರ್ಗೆಟ್ ಮಾಡೋದು, ದೇವಾಲಯಗಳನ್ನು ಟಾರ್ಗೆಟ್ ಮಾಡೋದು, ಯಹೂದಿ ರಾಷ್ಟ್ರದಲ್ಲಿ ಯಾವ ರೀತಿಯ ಪ್ಲಾನನ್ನು ಮಾಡಿದ್ರೋ ಅದೇ ರೀತಿಯ ಪ್ಲಾನನ್ನು ಪಾಕಿಸ್ತಾನ ಈಗ ಭಾರತದ ಮೇಲೆ ಮಾಡ್ತಾ ಇದೆ. ಅದೇ ರೀತಿಯ ಅಸ್ತ್ರವನ್ನುಗಳನ್ನು ಕೂಡ ಪ್ರಯೋಗಿಸ್ತಾ ಇದೆ. ನಿನ್ನೆ ಮಾಡಿದಂತಹ ಡ್ರೋನ್ ದಾಳಿ ಆಗಿರಬಹುದು, ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಳಾಗಿರಬಹುದು, ಅವೆಲ್ಲವೂ ಕೂಡ ಒಂದನ್ನಂತೂ ಸ್ಪಷ್ಟ ಹೇಳ್ತಾ ಇದೆ, ಭಯೋತ್ಪಾದಕರಿಗೂ ಪಾಕಿಸ್ತಾನದ ಸೇನೆಗೂ ಯಾವುದೇ ಡಿಫರೆನ್ಸ್ ಇಲ್ಲ ಅನ್ನೋದನ್ನು.